ಜೈ ಭೀಮ್ ಸ್ನೇಹಿತರೆ, ಇವತ್ತು ಒಂದು ಮುಖ್ಯವಾದಂಥ ವಿಚಾರನ ತಮ್ಮೆಲ್ಲರ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಂತಂದರೆ, ನಾನು ಈ ಹಿಂದೆ ನಮ್ಮ ಕೋಲಾರ ಜಿಲ್ಲೆ KGF ತಾಲೂಕು ಕ್ಯಾಸಂಬಳ್ಳಿ ಹೋಬಳಿಯ ಕಂಗಂಡ್ಲಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಐವರಹಳ್ಳಿ ಗ್ರಾಮದಲ್ಲಿ ಬೇತಾಳ ಮಹಾಶಕ್ತಿ ಪೀಠ ಅಂತ ಒಂದು ಸಂಸ್ಥಾನವನ್ನು, ಒಂದು ದೇವಸ್ಥಾನವನ್ನು ನಡೆಸ್ತಾ ಇರುವಂಥ ಒಂದು ಅಘೋರಿ ಚಂದ್ರನಾಥ್ ಅನ್ನುವಂಥ ವ್ಯಕ್ತಿಯ ಬಗ್ಗೆ ತಮ್ಮ ಮುಂದೆ ಈಗಾಗಲೇ ನಾನು ಒಂದು ವಿಡಿಯೋನ ಮಾಡಿ ತಮ್ಮೆಲ್ಲರಿಗೂ ಕೂಡ ವಿಚಾರ ತಿಳಿಸಿದ್ದೀನಿ. ನಾನು ನಿಮ್ಮ ನಂಬಿಕೆಗಳನ್ನು ಪ್ರಶ್ನೆ ಮಾಡ್ತಾ ಇಲ್ಲ, ಆದರೆ ನಿಮ್ಮ ನಂಬಿಕೆಗಳನ್ನೇ ಬಂಡವಾಳ ಮಾಡಿಕೊಂಡು ಬದುಕ್ತಾ ಇರೋಂತಹ ಇಂಥ ಸ್ವಾಮೀಜಿಗಳ ಬಗ್ಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮೂಢನಂಬಿಕೆಗಳಿಗೆ ಒಂದು ಪ್ರತ್ಯಕ್ಷವಾಗಿ ಉದಾಹರಣೆ, ಸಾಕ್ಷಿ ಕೊಡಬೇಕಂತಂದರೆ ಈ ಐವರಹಳ್ಳಿ ದೇವಸ್ಥಾನ ಅಂತ ಹೇಳ್ಬೋದು ನಾವು. ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾನಂತಂದರೆ, ಜನರ ಒಂದು ನಂಬಿಕೆಗಳ ಜೊತೆಗೆ ಆಟ ಆಡಿಕೊಂಡು ಈ ಐವರಹಳ್ಳಿ ಇರೋಂಥ ಒಂದು ಬೇತಾಳ ಮಹಾಪೀಠ ಅನ್ನೋ ಒಂದು ಸಂಸ್ಥಾನ ಏನಿದೆ, ಸಂಸ್ಥಾನ ದೇವಸ್ಥಾನ, ಅದೊಂದು ಮೂಢನಂಬಿಕೆಗಳ ಒಂದು ಗೂಡು. ಮೂಢನಂಬಿಕೆಗಳಿಗೆ ಒಂದು ಪ್ರತ್ಯಕ್ಷವಾಗಿ ಉದಾಹರಣೆ, ಸಾಕ್ಷಿ ಕೊಡಬೇಕಂತಂದರೆ ಈ ಐವರಹಳ್ಳಿ ದೇವಸ್ಥಾನ ಅಂತ ಹೇಳ್ಬೋದು ನಾವು. ಏನು ಮಾಡ್ತಾರಂತಂದರೆ, ಇಲ್ಲಿ ನೋಡಿ, ಮದ್ಯಪಾನಕ್ಕೆ, ಎಣ್ಣೆಗೆ ಅಡಿಕ್ಟ್ ಆಗಿರ್ತಾರಲ್ಲ, ಇಂಥವ್ರಿಗೆ ಎಣ್ಣೆ ಕುಡಿಯೋದನ್ನು ಬಿಡಿಸೋದಕ್ಕಂತ ಒಂದು ಏನು ಔಷಧಿ ಕೊಡ್ತಾನಂತೆ. ಅದು ಕೂಡ ಸಾರಾಯಿಯಲ್ಲೇ ಕೊಡುವಂಥದ್ದು. ಸಾರಾಯಿ ಬಿಡೋದಕ್ಕೆ ಸಾರಾಯಿಯಲ್ಲೇ ಔಷಧಿ ಕೊಡುವಂಥದ್ದು. ಮತ್ತು ಶುಗರ್ ಸಮಸ್ಯೆಗಳಿಗೆ ಇವರು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡ್ತಾರಂತೆ. ಕಿಡ್ನಿ ಸಮಸ್ಯೆಗಳಿಗೆ ಒಂದೊಂದಲ್ಲ, ಡಾಕ್ಟ್ರುಗಳು ಹಾಸ್ಪಿಟ್ಲಿಗೆ ಹೋದರೂ ಕೂಡ ಇಷ್ಟೊಂದು ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ನಮ್ಮಲ್ಲಿ ಸಿಗತ್ತೆ ಅಂತ ಅವರು ಹೇಳಲ್ಲ. ಅವರು ಬೇರೆ ದೊಡ್ಡ ಹಾಸ್ಪಿಟ್ಲಿಗೆ ಎಲ್ಲಾದರೂ ರೆಫರ್ ಮಾಡಿ ಕಳಿಸ್ತಾರೆ. ಆದರೆ ಇಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಉಂಟು. ಸೊ ಯಾವ ಡಾಕ್ಟ್ರು, ಎಲ್ಲಿ ಓದಿದ್ದಾನೆ, ಏನು ಓದಿದ್ದಾನೆ, ಆಯುರ್ವೇದಿಕ್ ಮೆಡಿಸನ್ ಏನನ್ನ ಓದಿದ್ದಾನೆ ಅಂದರೆ ಅದೂ ಇಲ್ಲ. ಬರೀ ಅಘೋರಿ ಅಂತ ಹೇಳ್ಕೊಂಡು, ಅಲ್ಲಿ ಇನ್ನೊಂದು ವಿಚಾರ ಏನಂತಂದರೆ, ಈ ದೇವಸ್ಥಾನದಲ್ಲಿ ನೀವು ವಿಡಿಯೋಗಳಲ್ಲಿ ನೋಡಬಹುದು, ಇಲ್ಲಿ ಬೇರೆ ಬೇರೆ ರಾಜ್ಯದ ಒಂದು ಹಿಂದಿ ಮಾತಾಡೋಂಥ ವ್ಯಕ್ತಿಗಳನ್ನೆಲ್ಲ, ಅವರು ಕೂಡ ಅಘೋರಿಗಳು, ಅವ್ರನ್ನು ಭಯಂಕರ ಇದ್ದಾರೆ. ಒಬ್ಬ ಮನುಷ್ಯ ಅನ್ನೋವನು ಯಾವ ರೀತಿ ಇರಬೇಕು ಆ ರೀತಿ ಇರೋದಿಲ್ಲ ಇವರು. ಅವರು ಅರೆ ಬೆತ್ತಲೆಯಲ್ಲಿ ಬಟ್ಟೆಗಳಿಲ್ದಿರ ಸರಿಯಾಗಿ ಈ ಬೂದಿ ಎಲ್ಲ ಹಚ್ಕೊಂಡು ಅವರು ಒಂಥರ ಮನುಷ್ಯರು ಅವರು. ಈ ವಿಚಾರವಾಗಿ ನಾನು ಲಾಸ್ಟ್ ಮಂತು ಜೂನಲ್ಲಿ ನಮ್ಮ ಬೇತ್ಮಂಗ್ಲ ವೃತ್ತ ನಿರೀಕ್ಷಕರ ವ್ಯಾಪ್ತಿಯಲ್ಲಿ ನಡೆದಂಥ ಒಂದು ದಲಿತರ ಕುಂದುಕೊರತೆ ಸಭೆಯಲ್ಲಿ ಇವರ ಮೇಲೆ ಮೊನ್ನೆ ವೃತ್ತ ನಿರೀಕ್ಷಕರಿಗೆ ಒಂದು ದೂರನ್ನು ನಾನು ಮೌಖಿಕವಾಗಿ ಸಭೆಯಲ್ಲಿ ತಿಳಿಸಿದ್ದೆ. ಆ ಒಂದು ಹಿನ್ನೆಲೆಯಲ್ಲಿ ವಿಡಿಯೋ ಕೂಡ ಮಾಡಿದ್ದೆ. ಪೊಲೀಸ್ ಇಲಾಖೆಯವರು ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಂತ ಕೂಡ ನಾನು ಮನವಿ ಮಾಡಿಕೊಂಡಿದ್ದೆ. ನಾನು ಈಗಾಗಲೇ ನಮ್ಮ ಬೇತ್ಮಂಗ್ಲ ವೃತ್ತ ನಿರೀಕ್ಷಕರ ರವರಿಗೂ ಸಹ ಈ ವಿಚಾರವನ್ನು ತಿಳಿಸಿದ್ದೇನೆ. ಇವರು ಈ ಎಣ್ಣೆ ಚಟ ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಕೇಸುಗಳು ಎಣ್ಣೆ ಇಟ್ಕೊಂಡು ಮಾರಾಟ ಮಾಡ್ತಾ ಇರೋವಂಥದ್ದು, ಇದ್ರ ಬಗ್ಗೆ ಎಲ್ಲ ನಾನು ಈಗಾಗಲೇ ಪೊಲೀಸ್ ಇಲಾಖೆಯವರ ಗಮನಕ್ಕೆ ತಂದಿದ್ದೇನೆ. ಇವ್ರ ಮೇಲೆ ಕಠಿಣವಾದಂಥ ಕ್ರಮ ಜರುಗಬೇಕು. ನಾನು ಪೊಲೀಸ್ ಇಲಾಖೆಯವರಲ್ಲಿ ಅವರ ಮೇಲೆ ಅಪಾರವಾದಂಥ ನಂಬಿಕೆಯನ್ನಿಟ್ಟು ಇಂಥವ್ರ ಮೇಲೆ ಕ್ರಮ ಕೈಗೊಳ್ತಾರೆ ಅಂತ ನಂಬುತ್ತಾ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಇಂಥವರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಯಾಕಂದರೆ ನಮ್ಮ ಸಂವಿಧಾನದಲ್ಲೇ ಇದೆ, ಮೂಢನಂಬಿಕೆಗಳ ನಿಷೇಧ ಕಾಯ್ದೆಯಡಿ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಆಮೇಲೆ ಯಾವುದೇ ಸರ್ಟಿಫೈಡ್ ಇಲ್ಲದೆ ಇರೋಂಥದ್ದು, ಎಕ್ಸ್ಪೈರ್ ಡೇಟ್ ಇಲ್ಲದೆ ಇರೋಂಥ ಒಂದು ಔಷಧಿಗಳನ್ನು ಇವರು ಮಾರಾಟ ಮಾಡ್ತಾ ಇದ್ದಾರಲ್ಲಿ. ಆಮೇಲೆ ಅನುಮತಿ ಇಲ್ದಿರ ಇವರು ಸಾರಾಯಿ ಮಾರಾಟ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕೂಡ ಕಡಿವಾಣ ಆಗಬೇಕು ಅಂತ ನಮ್ಮ KGF ಜಿಲ್ಲಾ ವರಿಷ್ಠಾಧಿಕಾರಿಗಳಲ್ಲಿ ಹಾಗೂ ಈ ಐವರಹಳ್ಳಿ ಗ್ರಾಮ ವ್ಯಾಪ್ತಿಗೆ ಬರೋದು ವೃತ್ತ ನಿರೀಕ್ಷಕರವರಲ್ಲಿ ಮತ್ತು ಕ್ಯಾಸಂಬಳ್ಳಿ ಸಬ್ ಇನ್ಸ್ಪೆಕ್ಟರ್ ಅವರಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇವ್ರ ಮೇಲೆ ಆದಷ್ಟು ಬೇಗ ಕ್ರಮ ಆಗಬೇಕು. ಆ ನಂಬಿಕೆ ನನಗಿದೆ. ದಯವಿಟ್ಟು ಕ್ರಮ ಕೈಗೊಳ್ತೀರಂತ ಭಾವಿಸ್ತಾ, ಆ ಒಂದು ನಿಟ್ಟಿನಲ್ಲಿ ಈ ದಿನ ಬೆಳಿಗ್ಗೆನೇ ಇಡೀ ನಮ್ಮ KGF ಜಿಲ್ಲಾ ಪೊಲೀಸು ತಂಡ ಪೂರ್ತಿ, ನಮ್ಮ ವರಿಷ್ಠಾಧಿಕಾರಿಗಳಿಂದ ಹಿಡಿದು DYSP ಅವರಿಂದ ಹಿಡಿದು ಸರ್ಕಲ್ ಇನ್ಸ್ಪೆಕ್ಟರ್ ಅವರು, ಸಬ್ ಇನ್ಸ್ಪೆಕ್ಟರ್ ಅವರು, ಪ್ರತಿಯೊಬ್ಬರು ಕೂಡ ಅಲ್ಲಿ ಹೋಗಿ ಅಲ್ಲಿ ನಡೀತಾರೆ ಅಂತ ಒಂದು ಅನೈತಿಕ ಚಟುವಟಿಕೆಗಳೇನಿದೆ, ಅವರೇನು ಒಂದು ಮದ್ಯಪಾನಕ್ಕೆ ಅಡಿಕ್ಟ್ ಆಗಿರೋವಂಥವ್ರಿಗೆ ಮದ್ದು ಕೊಡ್ತೀನಿ, ಮತ್ತು
ಗ್ಯಾಸ್ಟ್ರಿಕ್ಗೆ, ಶುಗರ್ಗೆ, ಬಿ ಪಿಗೆ, ಅಲ್ಸರ್ಗೆ, ಇನ್ನು ಈ ವಿಧವಾದಂಥ ರೋಗಗಳಿಗೆ ನಾನು ಆಯುರ್ವೇದಿಕ್ ಮೆಡಿಸನನ್ನು ಕೊಡ್ತೀನಿ ಅಂತ ಹೇಳಿಕೊಂಡು, ಅದೇ ರೀತಿಯಾಗಿ ಯಾವುದೇ ಸಮಸ್ಯೆಗಳಿದೆ, ಕೋರ್ಟ್ ವಿಚಾರಗಳಿರ್ಬೋದು, ಮದುವೆ ವಿಚಾರಗಳಿರ್ಬೋದು, ಸಂತಾನ ಭಾಗ್ಯ ಇರ್ಬೋದು, ಮತ್ತು ವಶೀಕರಣ, ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳನ್ನ ವಶೀಕರಣ, ನೀವು ಯಾವುದೇ ಇಷ್ಟಪಟ್ಟ ಹುಡುಗಿಯನ್ನು ನಾವು ವಶೀಕರಣ ಮಾಡಿಕೊಡ್ತೀವಿ ಅಂತ ಹೇಳ್ಕೊಂಡು, ಮತ್ತು ದೆವ್ವ ಹಿಡ್ದಿರೋಂಥವ್ರನ್ನ ಬಿಡಿಸ್ತೀವಿ ಅಂತ ಹೇಳ್ಕೊಂಡು, ಆ ದೆವ್ವ ಹಿಡ್ದಿರೋಂಥ ಹೆಣ್ಮಕ್ಳ ಮೇಲೆ ಇವರು ದೌರ್ಜನ್ಯವಾಗಿ ಅವರು ಜಡೆಯನ್ನು ಹಿಡ್ಕೊಂಡು ಎಳೆಯೋಂಥದ್ದು, ಅವ್ರನ್ನ ಹೊಡೆಯೋಂಥದ್ದು, ಹಿಂಸೆ ಮಾಡೋಂಥದ್ದು, ಮತ್ತು ಅಲ್ಲಿ ಅಕ್ರಮವಾಗಿ ಒಂದಷ್ಟು ಮದ್ಯವನ್ನು, ಸಾರಾಯನ್ನು ಶೇಖರಣೆ ಮಾಡಿಟ್ಕೊಂಡು ಅಲ್ಲಿ ಬಂದವರಿಗೆ ಒಂದು ಪ್ಯಾಕೇಜ್ ರೀತಿಯಲ್ಲಿ ಎಣ್ಣೆ ಬಿಡಿಸ್ತೀವಿ ಅಂತ ಹೇಳ್ಬಿಟ್ಟು ಎಣ್ಣೆಯನ್ನು ಮಾರಾಟ ಮಾಡೋಂಥದ್ದು, ಮತ್ತು ಈ ರೋಗಗಳ ಬಗ್ಗೆ ಆಯುರ್ವೇದಿಕ್ ಮೆಡಿಸನ್ ಅಂತ ಹೇಳಿ ಯಾವುದೇ ಸರ್ಟಿಫೈಟ್ ಇಲ್ಲದೆ ಇರೋಂಥ ಒಂದು ಔಷಧಿಗಳನ್ನು ತಯಾರು ಮಾಡೋವಂಥದ್ದು, ಇವರೇ ಮಾರಾಟ ಮಾಡೋಂಥದ್ದು, ಮತ್ತು ಅಲ್ಲಿ ಏನು ಒಂದು ಮೆನು ಲಿಸ್ಟು, ಇಂಥ ಸಮಸ್ಯೆಗೆ ಇಷ್ಟು ಹಣ ಅಂತ ಹೇಳ್ಬಿಟ್ಟು ಒಂದು ಲೀಸ್ಟನ್ನು ಹಾಕಿರೋಂಥದ್ದು, ಇದೆಲ್ಲದರ ಬಗ್ಗೆ ಕೂಡ ನಾನು ಮೊನ್ನೆ ಬೇತ್ಮಂಗ್ಲ ವೃತ್ತ ನಿರೀಕ್ಷಕರಾದಂತಹ ನಮ್ಮ ವೃತ್ತ ನಿರೀಕ್ಷಕರಿಗೆ ತಿಳಿಸಿದೆ. ಆ ಒಂದು ಜಗದೀಶ್ ಸರ್ ಅಂತ, ಅವರು ಅದನ್ನು ಪರಿಗಣನೆಗೆ ತಗೊಂಡು ಈ ದಿನ ಆ ಒಂದು ಏನು ಆ ಮಾಟ ಮಾತ್ರ ಮಾಡೋವಂಥ ಒಂದು ದೇವಸ್ಥಾನದ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಸುಮಾರು 7 ಜನರನ್ನು ಕಸ್ಟಡಿಗೆ ತಗೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಆ ವಿಡಿಯೋಗಳನ್ನು ನಾನು ಕೂಡ ನೋಡಿದೆ. ಆದರೆ ಇನ್ನೊಂದು ಮುಖ್ಯವಾಗಿ ಏನಂತಂದರೆ, ಅಲ್ಲಿ ಬೇರೆ ಕಡೆಯಿಂದ ಒಂದು ಉತ್ತರ ಪ್ರದೇಶ ಆ ಕಡೆಯಿಂದ ಬಂದಂಥ ಅಘೋರಿಗಳು ಅಂತ ಹೇಳ್ಕೊಂಡಿರುವಂಥ ಗಡ್ಡ ಎಲ್ಲ ಬಿಟ್ಕೊಂಡು ಭೀಕರವಾಗಿ ಅರೆಬೆತ್ತಲೆಯಲ್ಲಿರುವಂಥ ಒಂದು ಅಘೋರಿಗಳು ಅಂತ ಹೇಳ್ಕೊಂಡಿರುವಂಥ ವ್ಯಕ್ತಿಗಳು ಇನ್ನೂ ಸುಮಾರು ಜನ ಇದ್ದಾರೆ. ಅವರು ಬಹುಶಃ ಇವತ್ತಿನ ಈ ನಮ್ಮ ಪೊಲೀಸವರು ಏನು ಭೇಟಿ ಕೊಟ್ಟಿದ್ರು ಆ ಸಮಯದಲ್ಲಿ ಅಲ್ಲಿ ಇಲ್ಲದೇ ಇರ್ಬೋದು, ಆದರೆ ಅವರು ಇನ್ನೂ ಜಾಸ್ತಿ ಜನ ಇದ್ದಾರೆ ಅಲ್ಲಿ. ಅವರು ಗಾಂಜಾ ಸೇದುವಂಥದ್ದು, ಗಾಂಜಾ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡಿದ್ದಾರೆ ಅನ್ನೋಂಥ ವಿಚಾರ ಕೂಡ ನಮಗೆ ಗೊತ್ತಾಗಿದೆ. ಎನಿವೆ, ಇವತ್ತು ಅವ್ರ ಮೇಲೆ ಒಂದು ಪೊಲೀಸ್ ಇಲಾಖೆಯವರು ಏನು ಕ್ರಮ ವಹಿಸಿದ್ದಾರೆ ಮತ್ತು ಅವ್ರನ್ನೇನು ಕಸ್ಟಡಿಗೆ ತಗೊಂಡಿದ್ದಾರೆ, ಇದು ನಿಜವಾಗ್ಲೂ ಕೂಡ ತುಂಬ ಪೊಲೀಸ್ ಇಲಾಖೆಗೆ ನಾನು ಅಪಾರವಾದಂಥ ಧನ್ಯವಾದಗಳನ್ನ ಹೇಳ್ತೀನಿ. ವಿಶೇಷವಾಗಿ ನಮ್ಮ ಬೇತ್ಮಂಗ್ಲ ವೃತ್ತ ನಿರೀಕ್ಷಕರಾದ ಜಗದೀಶ್ ಸರ್ ಅವರಿಗೆ, ಮತ್ತು ಕ್ಯಾಸಂಬಳ್ಳಿ ಸಬ್ ಇನ್ಸ್ಪೆಕ್ಟರ್ ಅವರು ಸಂಗಮೇಶ್ ಸರ್ ಅವರಿಗೆ, ಬೇತ್ಮಂಗ್ಲ ಸಬ್ ಇನ್ಸ್ಪೆಕ್ಟರ್ ತ್ಯಾಗರಾಜ್ ಸರ್ ಅವ್ರಿಗಿರ್ಬೋದು, ನಮ್ಮ DYSP ಲಕ್ಷ್ಮಯ್ಯ ಸರ್ ಅವ್ರಿಗಿರ್ಬೋದು, ನಮ್ಮ ವರಿಷ್ಠಾಧಿಕಾರಿಗಳಾದಂತಹ ದಕ್ಷ ಪ್ರಾಮಾಣಿಕರಾದಂತಹ ನಮ್ಮ ವರಿಷ್ಠಾಧಿಕಾರಿಗಳು ಶಿವಾಂಶು ರಜಪೂತ್ ಸರ್ ಅವರಿಗೆ ನಮ್ಮ ಪ್ರಬುದ್ಧ ಪ್ರಜಾವೇದಿಕೆ ಸಂಘಟನೆ ವತಿಯಿಂದ ಹಾಗೂ ನಮ್ಮ ದಲಿತ ಪರ ಸಂಘಟನೆಗಳ ವತಿಯಿಂದ ಅಪಾರವಾದಂಥ ಧನ್ಯವಾದಗಳನ್ನ ತಿಳಿಸ್ಕೊಡ್ತಾ ಇದ್ದೇನೆ. ನಮ್ಮ ಒಂದು ಈ ಸಭೆಯಲ್ಲಿ ಪ್ರಸ್ತಾಪ ಮಾಡಿದಂಥ ವಿಚಾರಕ್ಕೆ ಸ್ಪಂದಿಸಿ ಕ್ರಮ ಕೈಗೊಂಡಿರೋದಕ್ಕೆ ನಿಮಗೆ ಅಪಾರವಾದಂಥ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ಒಂದು ವಿಚಾರನ ನಾನು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇರಬೇಕಾದ್ರೆ ನ್ಯಾಷನಲ್ TV ಅನ್ನೋ ಒಂದು ಇದರಲ್ಲಿ ಹಾಕ್ಕೊಂಡು ಅವರು 2 days ಬ್ಯಾಕು ಇದೇ ವಿಚಾರವಾಗಿ ಈ ಸ್ವಾಮೀಜಿ ಬಗ್ಗೆ ಒಂದು ವಿಡಿಯೋ ಮಾಡಿರ್ತಾರೆ. ಈಗ ಏನು ಇದು ಘಟನೆ ನಡೆದಿದೆ, ಇವತ್ತೇನು ಪೊಲೀಸ್ ಇಲಾಖೆಯವರು ಅಲ್ಲಿ ಹೋಗಿ ಕ್ರಮ ಕೈಗೊಂಡಿದ್ದಾರೆ, ಇದನ್ನು ನಮ್ಮ ಚಾನಲಲ್ಲಿ ಬಂದಿರೋದ್ರಿಂದನೇ ಇದು ಆ್ಯಕ್ಷನ್ ಆಗಿರುವಂಥದ್ದು ಅಂತ ಹೇಳ್ಕೊಂಡಿದ್ದಾರೆ. ನಾನು ಸುಮಾರು ಲಾಸ್ಟ್ ಮಂತೆ ಒಂದು 21 month ಬ್ಯಾಕೇ ಈ ವಿಚಾರನ ನಾನು ಪೊಲೀಸ್ ಇಲಾಖೆಯವರಿಗೆ ತಿಳಿಸಿದ್ದೇನೆ. ಅದ್ರ ಜೊತೆಗೆ ವಿಡಿಯೋ ಕೂಡ ನಾನು ಮಾಡಿದ್ದೇನೆ. ಒಂದು 15 days ಬ್ಯಾಕೇ ನಾನು ವಿಡಿಯೋ ಮಾಡಿದ್ದೇನೆ. ಆದರೆ ಇವತ್ತು ನ್ಯಾಷನಲ್ TV ಅವರು ಈ ರೀತಿ ಹೇಳ್ಕೊಂಡಿರೋವಂಥದ್ದು ಇರಲಿ, ಅವರವರು ಇದು TRPಗೋಸ್ಕರ ಅವ್ರು ಏನನ್ನು ಮಾಡ್ಕೊಳ್ಳಿ. ಬಟ್ ನಾವು TRPಗೋಸ್ಕರ ಯಾರನ್ನ ಮೆಚ್ಚೋಕೆ ಮಾಡ್ತಾ ಇಲ್ಲ. ನಾವು ಸಮಾಜದಲ್ಲಿ ನಡೀತಿರೋಂಥ ಅನೈತಿಕ ಚಟುವಟಿಕೆಗಳಿರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಯಾವುದೇ ರೀತಿಯ ಒಂದು ಅಕ್ರಮ ಅಂತ ಕಾನೂನು ಉಲ್ಲಂಘನೆ ಮಾಡುವಂಥ ಪ್ರತಿಯೊಂದನ್ನು ಕೂಡ ನಾವು ಪ್ರಶ್ನೆ ಮಾಡ್ತಾ ಬಂದಿದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಏನು ಈ ಅಘೋರಿ ಚಂದ್ರನಾಥ್ ಮೇಲೆ ಒಂದು ಪ್ರಕರಣ ದಾಖಲಾಗಿದೆ. ಅದಕ್ಕೆ ಮತ್ತೊಮ್ಮೆ ಪೊಲೀಸ್ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು. ನೋಡಿ, ನಾನು ಸಾರ್ವಜನಿಕರಲ್ಲಿ ತಿಳಿಸೋದೊಂದೇ ವಿಚಾರನೇ, ದಯವಿಟ್ಟು ನೀವು ದೇವರನ್ನ ನಂಬಿ, ಅದು ನಂಬಿಕೆ ತಪ್ಪಂತಲ್ಲ, ಆದರೆ ಇಂಥ ಮೂಢನಂಬಿಕೆಗಳನ್ನೇ ವಶೀಕರಣ ಅಂತ ಹೇಳ್ಕೊಂಡಿರ್ಬೋದು, ಅಥವಾ ಬೇರೆ ರೀತಿಯಲ್ಲಿ ನಾವು ಕೋರ್ಟ್ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀವಿ ಅಂತ ಹೇಳೋವಂಥದ್ದಿರ್ಬೋದು, ಕೌಟುಂಬಿಕ ಕಲಹಗಳಿಗೆ ಪರಿಹಾರ ಕೊಡ್ತೀವಿ ಅಂತದ್ದು ಹೇಳೋವಂಥದ್ದಿರ್ಬೋದು, ಇದೆಲ್ಲ ಕೂಡ ಅದಕ್ಕೆ ಆದಂಥ ಕಾನೂನುಗಳಿದೆ. ಈ ನಮ್ಮ ಏನು ಪ್ರಜಾಪ್ರಭುತ್ವದಲ್ಲಿ ಒಂದು ಕೋರ್ಟು ವಿಚಾರ ಅಂತ ಬಂದಾಗ ಅದು ಕೋರ್ಟಲ್ಲೇ ತೀರ್ಮಾನ ಆಗಬೇಕಾಗತ್ತೆ. ಕೌಟುಂಬಿಕ ಕಲಹಗಳು ಅಂತ ಬಂದಾಗ ಅದಕ್ಕೆ ಆದಂಥ ಒಂದಷ್ಟು ಸರ್ಕಾರದ ಸಂಸ್ಥೆಗಳಿವೆ.
ಕಚೇರಿಗಳಿದ್ದಾವೆ, ಅಲ್ಲಿ ಹೋಗ್ಬೇಕು ನಾವು. ಯಾವುದೇ ವಿಚಾರ ಆಗಲಿ ಕಾನೂನುಬದ್ಧವಾಗಿ ನಾವು ಬಗೆಹರಿಸ್ಕೊಳ್ಬೇಕಾಗತ್ತೆ ಹೊರತು ಈ ರೀತಿಯಾದಂಥ ಪೂಜೆ ಪುನಸ್ಕಾರಗಳಿಂದ ಅಥವಾ ಇವ್ರು ಮಾಡೋಂಥ ಪೂಜೆಗಳಿಂದ ಅಥವಾ ಬಲಿ ಕೊಡುವಂಥದ್ದು, ಪ್ರಾಣಿ ಬಲಿ ಕೊಡುವಂಥದ್ದು, ಅದಕ್ಕೇನೋ ಪರಿಹಾರದ ರೂಪದಲ್ಲಿ ಪೂಜೆಗಳು ಮಾಡೋಕ್ಕೆ ಹೋಗಿ ಬೇರೆ ಏನೇನೋ ಮಾಡೋವಂಥದ್ದು, ಇದನ್ನೆಲ್ಲ ಕೂಡ ಮೂಢನಂಬಿಕೆಗಳಂತಲೇ ಹೇಳ್ತಾರೆ. ಸೊ ಆದ್ದರಿಂದ ದಯವಿಟ್ಟು ಜನರು ಕೂಡ ಇಂಥ ಮೂಢನಂಬಿಕೆಗಳನ್ನ ನಂಬೋದನ್ನು ಬಿಡಬೇಕು. ಇಂಥ ಡೋಂಗಿ ಸ್ವಾಮೀಜಿಗಳನ್ನ, ಅಘೋರಿಗಳನ್ನ ನಂಬುವಂಥದ್ದು ಬಿಡಬೇಕು. ನಾನು ಈಗಾಗಲೇ ಹೇಳಿದ್ದೀನಿ, ಅಘೋರಿಗಳನ್ನು ಅವರು ಸಾರ್ವಜನಿಕರ ಒಂದು ಇದರಲ್ಲಿ ಬರೋದಿಲ್ಲ. ಅವರೆಲ್ಲ ಎಲ್ಲೋ ಕೂಡ ಒಂದು ಹಿಮಾಲಯ ಪರ್ವತಗಳಲ್ಲಿ, ಬೆಟ್ಟಗಳಲ್ಲಿ, ಗುಟ್ಟುಗಳಲ್ಲಿ ಅಂತ ಹತ್ರ ವಾಸ ಮಾಡಿಕೊಂಡು ಅವರೇನೋ ಧ್ಯಾನ ಮಾಡಿಕೊಂಡು ಅವ್ರು ಇರ್ತಾರೆ. ಸೊ ಜನರು ಇಂಥದನ್ನೆಲ್ಲ ನಂಬೋದು ಬಿಡಬೇಕು ಅಂತ ನಾನೊಂದು ಮನವಿ ಮಾಡಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ KGF ಜಿಲ್ಲಾ ಪೊಲೀಸ್ ಎಲ್ರಿಗೂ ಕೂಡ, ಇಲಾಖೆಯವ್ರಿಗೆ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಜೈ ಭೀಮ್, ಜೈ ಪ್ರಬುದ್ಧ ಭಾರತ.